ಈ ದಿನ ಪರಾಕ್ ರಾಷ್ಟ್ರೀಯ ಸರ್ವೇಕ್ಷಣ್ 2024 ಇದಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ರಾಜ್ಯ ವರದಿಯ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಈ ಒಂದು ಪರಾಕ್ ಸಮೀಕ್ಷೆ ಏನಿದೆ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ ನಡೆದಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 4219 ಶಾಲೆಗಳಲ್ಲಿ ನಡೆದಿದೆ. 13,261 ಶಿಕ್ಷಕರನ್ನು ಅವರು ಭೇಟಿ ಮಾಡಿದ್ದಾರೆ ಮತ್ತು ಅವರ ಮಾಹಿತಿಗಳನ್ನು ತೊಗೊಂಡಿದ್ದಾರೆ. ವಿದ್ಯಾರ್ಥಿಗಳು 1,07,868 ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಅಂದರೆ ಇದೊಂದು ಎಲ್ಲ ಜಿಲ್ಲೆಗಳಲ್ಲೂ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಮತ್ತು ಕೇಂದ್ರೀಯ ಶಾಲೆಗಳಲ್ಲಿ ಈ ಒಂದು ಮೌಲ್ಯಾಂಕನವನ್ನು, ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಈ ಸಮೀಕ್ಷೆ ಪ್ರಕಾರ ಯಾವ ರೀತಿಯಲ್ಲಿದೆ ಗುಣಮಟ್ಟ ಅನ್ನೋದನ್ನು ಗಮನಿಸಿದರೆ 3, 6, 9 ಈ 3 ತರಗತಿಗಳಲ್ಲಿ ಪರೀಕ್ಷೆಯನ್ನು ಮೌಲ್ಯಾಂಕನವನ್ನು ಮಾಡಿರ್ತಕ್ಕಂಥದ್ದು. ಭಾಷೆ, ಗಣಿತ, ದ ವರ್ಲ್ಡ್ ಅರೌಂಡ್ ಅಸ್ 6ನೇ ತರಗತಿವರೆಗೂ ಮಾಡಿದ್ದಾರೆ ಮತ್ತು 9ನೇ ತರಗತಿಗೆ ಸೈನ್ಸ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಭಾಷೆ, ಗಣಿತದ ಜೊತೆಗೆ ಸೇರಿ ಮಾಡಿರ್ತಕ್ಕಂಥದ್ದು. 3ನೇ ತರಗತಿಗೆ ಭಾಷೆಯನ್ನು ನೀವು ಗಮನಿಸಿದರೆ ಕರ್ನಾಟಕದ್ದು 60% ಇದ್ದರೆ ದೇಶದ್ದು 64 ಇದೆ. ಅಂದರೆ 4% ಇಲ್ಲಿ ನಮ್ಮ ರಾಜ್ಯದ್ದು ದೇಶಕ್ಕಿಂತ, ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ, 60%. ಗಣಿತದಲ್ಲಿ ರಾಷ್ಟ್ರದ ಹಂತದಲ್ಲಿ 60 ಇದ್ದರೆ ನಮ್ಮ ರಾಜ್ಯದಲ್ಲಿ 57 ಇದೆ, 3% ಕಡಿಮೆ ಆಗಿದೆ. 6ನೇ ತರಗತಿಗೆ ಬಂದರೆ ನಮ್ಮ ರಾಜ್ಯದ್ದು 55 ಇದೆ ಮತ್ತು ದೇಶದ್ದು 57 ಇದೆ, 2% ನಮ್ಮ ರಾಜ್ಯದ್ದು ಕಡಿಮೆ ಇದೆ. ಮತ್ತು ಗಣಿತಕ್ಕೆ ಬಂದಾಗ 46% ದೇಶದ್ದಿದ್ದರೆ ನಮ್ಮದು 45 ಇದೆ, 1% ನಮ್ಮದು ಕಡಿಮೆ ಇದೆ. ಮತ್ತು ದ ವರ್ಲ್ಡ್ ಅರೌಂಡ್ ಅಸ್ ಆ ಒಂದು ವಿಷಯದಲ್ಲಿ ದೇಶದ್ದು 49 ಇದ್ದರೆ ಕರ್ನಾಟಕ ರಾಜ್ಯದ್ದು 47 ಇದೆ, 2% ಕಮ್ಮಿ ಇದೆ. 9ನೇ ತರಗತಿಯನ್ನು ನೋಡಿದಾಗ ಭಾಷೆಯಲ್ಲಿ 51 ಇದೆ ಕರ್ನಾಟಕ ರಾಜ್ಯದ್ದು, ದೇಶದ್ದು 54 ಇದೆ, 3% ಭಾಷೆದು ಕಡಿಮೆ ಇದೆ. ಮತ್ತು ಗಣಿತದಲ್ಲಿ ಕರ್ನಾಟಕ ರಾಜ್ಯದ್ದು 33 ಇದೆ, ದೇಶದ್ದು 37 ಇದೆ. ದ ವರ್ಲ್ಡ್ ಅರೌಂಡ್ ಸೈನ್ಸಲ್ಲಿ, ವಿಜ್ಞಾನದಲ್ಲಿ 37% ಕರ್ನಾಟಕ ರಾಜ್ಯ ಇದ್ದರೆ ದೇಶದ್ದು 40 ಇದೆ, ಅಂದರೆ 3% ಕಮ್ಮಿ ಇದೆ. ಸಮಾಜ ವಿಜ್ಞಾನದಲ್ಲೂ ಅಷ್ಟೇ 40% ದೇಶದ್ದಿದ್ದರೆ ರಾಜ್ಯದ್ದು 37 ಇದೆ, 3% ಕಮ್ಮಿ ಇದೆ. ಅಂದರೆ ಎಲ್ಲದರಲ್ಲಿಯೂ ಸಹ ಕರ್ನಾಟಕ ರಾಜ್ಯ ದೇಶಕ್ಕಿಂತ ಕಮ್ಮಿಯಾಗಿದೆ. ಭಾಷೆಯನ್ನು ಗಮನಿಸಿದರೆ 3ನೇ ತರಗತಿಯಲ್ಲಿ 60 ಇದ್ದಿದ್ದು 6ಕ್ಕೆ ಬಂದಾಗ 5% ಕಮ್ಮಿ ಆಗುತ್ತೆ ನಮ್ಮ ರಾಜ್ಯದ್ದು, ಮತ್ತು 4% ಕಮ್ಮಿ ಆಗುತ್ತೆ 9ನೇ ತರಗತಿಗೆ ಬಂದಾಗ. ಒಟ್ಟಾರೆ 9% 3ರಿಂದ 6ಕ್ಕೆ 9ಕ್ಕೆ ಕಡಿಮೆ ಆಗುತ್ತೆ. ಅದೇ ಥರ ಗಣಿತಕ್ಕೆ ಬಂದಾಗ 57 ಇದ್ದಿದ್ದು 45% ಆಗುತ್ತೆ, ಅಲ್ಲಿ 12% ಕಮ್ಮಿ ಆಯಿತು. ಅಂದರೆ 3ನೇ ಕ್ಲಾಸಲ್ಲಿ 57 ಇದ್ದರೆ 6ನೇ ಕ್ಲಾಸಲ್ಲಿ 45 ಆಯಿತು, 12% ಕಮ್ಮಿ ಆಯಿತು. 9ಕ್ಕೆ ಬಂದಾಗ 33% ಆಯಿತು. ನೋಡಿ, 33% ತುಂಬ ಕಡಿಮೆ ಇರುವಂಥದ್ದು, ಮತ್ತೆ 12% ಕಮ್ಮಿ ಆಯಿತು. ಒಟ್ಟಾರೆ 57ರಿಂದ 9ನೇ ತರಗತಿಗೆ 33% ಅಂದರೆ 24% ಕಡಿಮೆ ಆಗಿದೆ. ಅಂದರೆ ನಾವು ಉನ್ನತ ತರಗತಿ ಹೋದಂತೆ ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅನ್ನುವಂಥದ್ದು ಗಮನಿಸ್ಬೋದು. ಮತ್ತು ವಿಜ್ಞಾನದಲ್ಲಿ 37% ಇರುವಂಥದ್ದು ಬಹಳ ಕಡಿಮೆ ಇದೆ, ಮತ್ತು ಸಮಾಜ ವಿಜ್ಞಾನದಲ್ಲೂ ಸಹ 37% ಇದೆ. ಸೊ ಇದನ್ನು ಗಮನಿಸಿದರೆ ನಮ್ಮ ರಾಜ್ಯದ ಒಂದು ಸರಾಸರಿಯಾಗಿರ್ತಕ್ಕಂಥ ಶೇಕಡಾವಾರು ಒಂದು ಫಲಿತಾಂಶ ಏನಿದೆ, ಗುಣಮಟ್ಟ ಏನಿದೆ, ಅದು ರಾಷ್ಟ್ರ ಹಂತಕ್ಕೆ ನಾವು ಹೋಲಿಕೆ ಮಾಡಿದಾಗ ಬಹಳ ಕಡಿಮೆ ಇರೋದನ್ನು ನಾವು ಗಮನಿಸ್ಬೋದು. ಇದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ.